ವಿಶ್ವ ದರ್ಜೆಯ ಫೆಮಿನೈನ್ ಸ್ಯಾನಿಟರಿ ನ್ಯಾಪ್ಕಿನ್. ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರೋ ಇಂಡಿಯಾದಲ್ಲಿರೋ ಎಲ್ರಿಗೂ ಇಂಥ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ನ ತಲುಪಿಸೋಕೆ ನಮ್ಗೆ ಹಲವಾರು ಮಹಿಳೆಯರು ಬೇಕಾಗಿದ್ದಾರೆ. ವ್ಯಾಪಾರ ರೀತಿಯಾಗಿ ತಮಗೆ ಇಷ್ಟವಾದಂಥ ಒಂದು ಪವಿತ್ರವಾದ ವಿಷಯವನ್ನ ಹಲವಾರು ಮಹಿಳೆಯರಿಗೆ ತಲುಪಿಸುವ ಮೂಲಕ ನಮ್ಮ ಮನೆಗೊಂದು ಆದಾಯ ಸಿಕ್ಕತ್ತೆ. ನಾನು ಕೂಡ ಇದೇ ರೀತಿ ತುಂಬಾ ಸಿಂಪಲ್ ಆಗಿ ಶುರು ಮಾಡಿದೆ. ಪ್ರಾಡಕ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ರಯೋಗಿಸೋಕೆ ಅಷ್ಟೊಂದು ಆರಾಮದಾಯಕವಾಗಿ, ನಮಗೆ ಪೀರಿಯಡ್ಸ್ ಆಗಿದೆ ಅನ್ನೋ ಒಂದು ವಿಷಯನೇ ಮರೆಸೋ ಅಷ್ಟೊಂದು ಚೆನ್ನಾಗಿದೆ. ಇಂಥ ಅತ್ಯುತ್ತಮ ಗುಣಮಟ್ಟದ ಪ್ರಾಡಕ್ಟ್ ನಾನು ಉಪಯೋಗಿಸ್ತಿದ್ದೆ. ಅವಾಗ ನನ್ಗೇನಿಸ್ತು ಅಂದ್ರೆ, ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ ನಾನು ಯಾಕೆ ಒಂದು ಆದಾಯಕರ ವ್ಯಾಪಾರವನ್ನಾಗಿ ಮಾಡಬಾರ್ದು ಅಂತ ಯೋಚಿಸಿ 2008ರಲ್ಲಿ ಇದನ್ನ ಶುರು ಮಾಡಿದೆ. ನಾನು ಇದನ್ನ ಶುರು ಮಾಡುವಾಗ ಯಾವುದೇ ದೊಡ್ಡ ತಂತ್ರಜ್ಞಾನನೋ ಇಂಟರ್ನೆಟ್ಟೋ ಇರ್ಲಿಲ್ಲ. 1 to 1 ಮಾತಾಡ್ದೆ, ಅರ್ಥ ಮಾಡಿಸ್ದೆ. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡವರು ನನ್ನೊಂದಿಗೆ ಪ್ರಯಾಣ ಮಾಡ್ತಿದ್ದಾರೆ ಮತ್ತೆ ಈ ಪ್ರಾಡಕ್ಟ್ನ ಉಪಯೋಗಿಸ್ತಿದ್ದಾರೆ. ದೊಡ್ಡ ಶ್ರೀಮಂತರೆಲ್ಲ ವಿಭಿನ್ನವಾಗಿ ಯೋಚಿಸುವುದರ ಮೂಲಕನೇ ಶ್ರೀಮಂತರಾಗಿದ್ದಾರೆ. ತಮ್ಗಿರೋ ಸಮಯವನ್ನ ಸದುಪಯೋಗಪಡಿಸಿಕೊಂಡಿದ್ದಾರೆ ಮತ್ತು ತಮ್ಗೆ ಇಷ್ಟವಾದ ವಿಚಾರದಲ್ಲಿ ಅಪ್ಡೇಟ್ ಆಗ್ತಿದ್ದಾರೆ. ಇದನ್ನ ನೋಡ್ತಿರೋ ನೀವು ಕೂಡ ಬರೀ 3000 ರೂಪಾಯಿ ಅನ್ನೋ ಚಿಕ್ಕ ಹೂಡಿಕೆ ಮೂಲಕ ಈ ವ್ಯಾಪಾರವನ್ನ ಶುರು ಮಾಡಬಹುದು. ನಾನು 2008ರಿಂದ ಇದೇ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ನಮ್ ಜೊತೆ ಪ್ರಯಾಣಿಸ್ತಿರೋ ಸುಮಾರು 7000 ಮಹಿಳೆಯರು ಬರೀ 3000ದಿಂದ ಶುರು ಮಾಡಿದ್ರು. ಅವರೇ ಸ್ಟಾಕಿಸ್ಟ್ ಆದ್ರು, ಡಿಸ್ಟ್ರಿಬ್ಯೂಟರ್ಸ್ ಆದ್ರು, ಈಗ ಸೂಪರ್ ಸ್ಟಾಕಿಸ್ಟ್ ಆಗಿದ್ದಾರೆ. ಯಾಕಂದ್ರೆ ಈ ಪ್ರಾಡಕ್ಟ್ ನ ಕ್ವಾಲಿಟಿ ಆ ರೀತಿ ಇದೆ. ಇದನ್ನ ನೋಡ್ತಿರೋ ನೀವು ಕೂಡ ಇದನ್ನ ಮಾಡಬಹುದು. ನನ್ನ ಪರಿಸ್ಥಿತಿ ಸರಿ ಇಲ್ಲ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಬನ್ನಿ, ನಾವು ಕಲಿಸ್ತೀವಿ. ಒಳ್ಳೆ ಟ್ರೈನರ್ಸ್ ಮೂಲಕ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ. ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋಕೆ ತಯಾರಾಗಿದ್ರೆ ನಿಮ್ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಳ್ಳುತ್ತೆ. ಯಾಕಂದ್ರೆ ಹಣ ಇಲ್ಲ ಅಂದ್ರೆ ಈಗೆಲ್ಲ ಯಾರು ಗೌರವ ಕೊಡೋದಿಲ್ಲ. ನೀವು ಒಂದ್ ಒಳ್ಳೆ ವಿಷಯನ ಹೇಳಿದ್ರು ಯಾರು ಕೇಳೋಕ್ ಇಷ್ಟಪಡಲ್ಲ. ಅದೇ ನೀವು ಹಣ ಸಂಪಾದನೆ ಮಾಡ್ಬಿಟ್ಟು ಹೇಳಿದ್ರೆ ಕೇಳೋಕ್ ತಯಾರಾಗಿರ್ತಾರೆ. ಬೇರೆಯವ್ರಿಗೋಸ್ಕರ ಅಲ್ದೇ ಇದ್ರೂ ಕೂಡ ನಮ್ಗಂತ ಸ್ವಾಭಿಮಾನ ಅನ್ನೋದಿದೆ ಅಲ್ವಾ? ಆತ್ಮವಿಶ್ವಾಸ ಬರ್ಬೇಕಲ್ವಾ? ನೀವು ಸಂಪಾದಿಸ್ತಿದ್ದೀರಾ, ನಿಮ್ಮ ATM ಕಾರ್ಡ್ ನಿಮ್ಮ ಹತ್ರ ಇದೆ. ಯಾವಾಗ ಬೇಕಿದ್ರೂ ನೀವು ಹಣ ತೆಗೆದು ನಿಮ್ಗಿಷ್ಟವಾದವರಿಗೆ, ನಿಮ್ಮ ಗಂಡನಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಗುವಿಗೆ, ನಿಮ್ಮ ಅಮ್ಮ ಅಪ್ಪ, ನಿಮ್ಮ ಒಡ ಹುಟ್ಟಿದವರು, ಇವರೆಲ್ಲರಿಗೂ ಯಾವುದೋ ಒಂದು ರೀತಿಲಿ ಉಪಯೋಗವಾಗಿದ್ರೆ ನಮ್ಮನ್ನೇ ನಮ್ಗಿಷ್ಟ ಆಗುತ್ತೆ. ನಮ್ಮ ಈ ವ್ಯಾಪಾರಕ್ಕೆ ಇಂಡಿಯಾ ಪೂರ್ತಿ ಒಳ್ಳೆ ಸ್ವಾಗತ ಸಿಕ್ಕಿದೆ. ತಮಿಳ್ನಾಡಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳಿಗೂ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಮುಂಬೈ, ಗುಜರಾತ್, ಡೆಲ್ಲಿಯಲ್ಲೂ ಕೂಡ ಪ್ರಾಡಕ್ಟ್ಸ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇಲ್ಲಿ ನಿಮ್ದು ಒಂದು ಚಿಕ್ಕ ಹೂಡಿಕೆ ಅಷ್ಟೇ. ವ್ಯಾಪಾರ ಅಂದ್ರೇನೆ ಒಂದ್ ಭಯ ಇರುತ್ತೆ ಅಲ್ವಾ? ಏನ್ ಭಯ? ವ್ಯಾಪಾರ ಅಂದ್ರೆ ನಷ್ಟ ಅಂತ ಒಂದು ಇರುತ್ತೆ ಅನ್ನೋ ಭಯ. ಇಲ್ಲಿ ನಷ್ಟ ಅನ್ನೋ ಮಾತಿಗೆ ಜಾಗನೇ ಇಲ್ಲ, ಬರೀ ಲಾಭ ಇರುತ್ತೆ ಅಷ್ಟೇ. ಈ ವ್ಯಾಪಾರನ ನೀವು ಕಲ್ತ್ಕೋವಾಗ ಇದರಲ್ಲಿ ಸೋಲು ಅಥವಾ ಗೆಲುವು ಅಷ್ಟೇ ಇರುತ್ತೆ. 15 ಪ್ಯಾಕೆಟ್ 3000 ರೂಪಾಯಿಗೆ ಖರೀದಿಸಿ ಅದನ್ನ MRPಗೆ ಮಾರಾಟ ಮಾಡ್ತೀರಾ. ಈ ತರ ಸೇಲ್ ಮಾಡುವಾಗ ಒಳ್ಳೆ ಲಾಭ ಸಿಕ್ಕತ್ತೆ. ಮತ್ತೆ ಒಳ್ಳೆ ಪ್ರಾಡಕ್ಟ್ನ ಮಾರಾಟ ಮಾಡಿ ಹಲವಾರು ಮಹಿಳೆಯರ ಗರ್ಭಕೋಶವನ್ನ ಕಾಪಾಡಿರ್ತೀವಿ ಅಂತ ಪುಣ್ಯ ಸಿಕ್ಕತ್ತೆ. ಇದನ್ನ ಹೇಗೆ ಶುರು ಮಾಡೋದು? ಕಂಪನಿ ವೆಬ್ಸೈಟ್ಗೆ ಹೋಗಿ ಅದರಲ್ಲಿರೋ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಆಫೀಸ್ನಲ್ಲಿರೋ ಸ್ಟಾಫ್ ನಿಮಗೆ ಇದನ್ನ ಕಲಿಸ್ತಾರೆ. ನಮಗೆ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪ್ಗೆ ನೀವು ಬಂದ್ರೆ ಹೇಗೆ ಈ ವ್ಯಾಪಾರನ ಮಾಡಬೇಕು, ಫೆಮಿನೈನ್ ಅಂದ್ರೆ ಏನು, ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರು ಯಾಕೆ ನಮ್ಮ ಸಂಸ್ಥೆ ಜೊತೆ ಸೇರಿದ್ರು, ಇವರು ಚಿತ್ರರಂಗದಲ್ಲಿ ಬಹಳ ಪ್ರಖ್ಯಾತವಾಗಿದ್ದಾರೆ, ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ಆಗಿದ್ದಾರೆ. ಎಷ್ಟೋ ಉತ್ಪನ್ನಗಳು ಇವೆ, ಎಷ್ಟೋ ವ್ಯಾಪಾರಗಳೂ ಇವೆ. ಆದ್ರೂ ಸಹ ಫೆಮಿ ಸ್ಯಾನಿಟರಿ ಜೊತೆಗೆ ಸೇರಿ ಫೆಮಿನೈನ್ ಅಂತ ಬದಲಾಗಿದ್ದಕ್ಕೆ ಕಾರಣ ಏನು? ಒಂದು ಹೆಣ್ಣಿನ ಕಷ್ಟ ಏನು ಅನ್ನೋದು ಇನ್ನೊಂದು ಹೆಣ್ಣಿಗೆ ಗೊತ್ತಾಗೋದು. ಈ ರೀತಿಯಾದ ವಿಷಯಗಳನ್ನ ಮಾತಾಡೋಕೆ ಯಾರು ಅಷ್ಟು ಬೇಗ ಮುಂದೆ ಬರೋದಿಲ್ಲ, ಸಂಕೋಚ ಪಡ್ತಾರೆ. ಯಾರು ಈ ಸಂಕೋಚವನ್ನ ದೂರ ಇಟ್ಟು ಯಾರು ಈ ವಿಚಾರದ ಬಗ್ಗೆ ಮಾತಾಡ್ತಾರೋ ಅಂತವರಿಗೆ ಈ ವ್ಯಾಪಾರ ಮಾಡೋ ಅವಕಾಶ ಸಿಕ್ಕತ್ತೆ.
ಕಲ್ತ್ಕೊಳ್ಳಿ, ನಾವು ಕಲಿಸ್ತೀವಿ. ನಿಮ್ಮ ಸಮಯನ ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ. ಸಮಯ ಅನ್ನೋದು ತುಂಬಾ ಮುಖ್ಯ. ಈಗಿರೋ ಡಿಜಿಟಲ್ ಜಗತ್ನಲ್ಲಿ ಹೇಗೆ ಹಣ ಸಂಪಾದಿಸೋದು, ಈ ಪ್ರಪಂಚಕ್ಕೆ ಹೇಗೆ ಈ ವಿಷಯವನ್ನ ತಲುಪಿಸೋದು ಎಲ್ಲವನ್ನ ನಾವು ನೋಡ್ಕೋತೀವಿ, ನಿಮ್ಗೂ ಹೇಳ್ಕೊಡ್ತೀವಿ. ಆದ್ರೆ ನಿಮ್ಮತ್ರ ಏನ್ ಕ್ವಾಲಿಟೀಸ್ ಇರ್ಬೇಕು? ನಾನು ಜೀವನದಲ್ಲಿ ಮುಂದೆ ಹೋಗ್ಬೇಕು, ನನ್ ಸ್ವಂತ ಕಾಲಲ್ಲಿ ನಾನು ನಿಲ್ಬೇಕು, ನನ್ ಮಕ್ಕಳಿಗೆ ನಾನ್ ರೋಲ್ ಮಾಡೆಲ್ ಆಗಿರ್ಬೇಕು ಅಂತ ನೀವು ಮೊದ್ಲು ಆಸೆ ಪಡ್ಬೇಕು. ನಾನು ಒಬ್ಬ ಕೋಟ್ಯಾಧಿಪತಿ ಆಗ್ಬೇಕು ಅಂತ ನೀವು ಮೊದ್ಲು ಆಸೆ ಪಡ್ಬೇಕು. ನೀವ್ ಆಸೆ ಪಟ್ರೆ ಮಾತ್ರ ನಿಮ್ಗೆ ಈ ಅವಕಾಶ ಸಿಗೋದು. ನಾನು ಆಸೆ ಪಟ್ಟೆ. ಈಗ ಹಲವಾರು ಲಕ್ಷ ಮಹಿಳೆಯರ ಹತ್ರ ಫೆಮಿನೈನ್ ನ ತಗೊಂಡೋಗಿ ಸೇರ್ಸಿದೀವಿ. ತುಂಬಾ ಹೆಮ್ಮೆಯಾಗಿದೆ. ಅದನ್ನ ಹಾಗೆ ನಿಮಗ್ ಕಲಿಸ್ತೀನಿ, ಬನ್ನಿ ನೀವು ಕಲ್ತ್ಕೊಳ್ಳಿ. ಫೆಮಿನೈನ್ ಅಂದ್ರೆ ಏನು? ಯಾಕೆ ಈ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಬದಲಾಗಬೇಕು? ಏನು ಉದ್ಯೋಗ ಅವಕಾಶ ಇದೆ? ಯಾಕಂದ್ರೆ ಇನ್ಮೇಲೆ ಭವಿಷ್ಯ ಅನ್ನೋದು ಒಳ್ಳೆ ಆರೋಗ್ಯದ ಮೇಲೆ ನಿರ್ಭರವಾಗಿರುತ್ತೆ. ಈಗ ಎಲ್ರೂ ಆರೋಗ್ಯಕ್ಕೆ ಅಷ್ಟೊಂದು ಮುಖ್ಯತ್ವ ಕೊಡ್ತಿದ್ದಾರೆ. ಒಂದೇ ಒಂದ್ ಮಗು ಸಾಕು ಅಂತ ತೀರ್ಮಾನ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಒಂದ್ ಮನೆಯಲ್ಲಿ 10-15 ಮಕ್ಳಿದ್ವು. ಈಗ ಒಂದ್ ಮಗ ಅನ್ನುವಾಗ ಅದು ಆರೋಗ್ಯವಾಗಿರ್ಬೇಕು, ಅದಕ್ಕೆ ಒಳ್ಳೆ ಶಿಕ್ಷಣ ಕೊಡ್ಬೇಕು, ಚೆನ್ನಾಗ್ ನೋಡ್ಕೋಬೇಕು ಅನ್ನೋದೇ ಎಲ್ಲ ಪೋಷಕರ ಆಕಾಂಕ್ಷೆಯಾಗಿದೆ. ಎಲ್ರೂ ಈಗ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ಅಂತ ಹೆಲ್ತ್ ಕಾನ್ಶಿಯಸ್ ಜೊತೆಗೆ ಒಂದ್ ವ್ಯಾಪಾರ ಮಾಡೋ ಅವಕಾಶ ನಿಮಗ್ ಸಿಗುವಾಗ ಅದನ್ನ ಉಪಯೋಗ ಪಡಿಸ್ಕೊಂಡು 3 ವರ್ಷ ಅಲ್ಲ 5 ವರ್ಷ ನಮ್ ಜೊತೆಗೆ ಪ್ರಯಾಣ ಮಾಡಿದ್ರೆ 1 ತಿಂಗಳಿಗೆ ಕನಿಷ್ಠ 1 ಲಕ್ಷ ರೂಪಾಯಿ ಸಂಪಾದಿಸಬಹುದು. ಬನ್ನಿ ನಮ್ ಜೊತೆ ಸೇರಿ ಒಟ್ಟಿಗೆ ನಾವು ಮುನ್ನಡೆಯೋಣ. ಧನ್ಯವಾದಗಳು.